ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗಲ್ಲಿರುವಂತಹ ವೈರಲ್ ಆಗಿರುವಂತಹ ರೋಸ್ಟೆಡ್ ಟೀಯನ್ನು ಮಾಡೋಣ ಸ್ನೇಹಿತರೆ. ಅದು ನಿಜವಾಗ್ಲೂ ಟೇಸ್ಟಿಯಾಗಿರುತ್ತಾ ಅಥವಾ ಇಲ್ವಾ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿ ತನಕ ವಿಡಿಯೋನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮಾಡ್ತಾ ಇರೋದು ಇಲ್ಲಿ ಮಸಾಲ ರೋಸ್ಟೆಡ್ ಟೀ. ಈ ಟೀ ಮಾಡಲಿಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂದರೆ, ಒಂದು ಚಿಕ್ಕ ಪೀಸ್ ತುರಿದಿಟ್ಕೊಂಡಿರುವಂತಹ ಶುಂಠಿ, ಒಂದು ಏಲಕ್ಕಿ, ಹಾಗೆ 1 ಟೀ ಸ್ಪೂನ್ ಟೀ ಪೌಡರ್ ಮತ್ತು 1.5 ಟೀ ಸ್ಪೂನಷ್ಟು ಸಕ್ಕರೆನ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ 1 ಟೀ ಸ್ಪೂನ್ ಟೀ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ 1.5 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗ್ತಾ ಬರುವಾಗ ತುರಿದಿಟ್ಕೊಂಡಿರುವ ಶುಂಠಿ ಮತ್ತು ಒಂದು ಏಲಕ್ಕಿ ಏನು ನಾನು ಬಿಡಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ರೋಸ್ಟ್ ಮಾಡ್ತಾ ಇದ್ದೀನಿ. ರೋಸ್ಟೆಡ್ ಟೀ ಆಗಿರೋದ್ರಿಂದ ಈ ಥರ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ಆಗುವಷ್ಟು ಟೀ ಮಾಡ್ತಾ ಇರೋದು, ಟ್ರಯಲ್ ಮಾಡ್ತಾ ಇರೋದು, ಅಂದರೆ ನಿಜವಾಗ್ಲೂ ಇದು ಟೇಸ್ಟಿಯಾಗಿರುತ್ತಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾ ಇರೋದು. ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆಯನ್ನು ಉಪಯೋಗಿಸಿ ಟೀ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ಟೀಲ್ ಪಾತ್ರೆಯಲ್ಲಿ ಸಕ್ಕರೆ ಬೇಗ ಮೆಲ್ಟ್ ಆಗಿ ಟೀ ಪೌಡರ್ ಹಾಕಿದಾಗ ಅದು ಕರಟಿ ಹೋಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನ್ ಸ್ಟಿಕ್ಕಲ್ಲಾದರೆ ಇದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಮತ್ತು ಈ ಥರ ನೀರು ಬಿಟ್ಕೊಂಡು ಕಲರ್ ಕೂಡ ಬಂದಿರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಅದು ಗಟ್ಟಿಯಾಗಿರುವಂಥ ರೋಸ್ಟ್ ಮಾಡಿರುವಂಥ ಟೀ ಪೌಡರ್ ಮತ್ತು ಸಕ್ಕರೆ ಮಿಶ್ರಣ ಏನಿದೆ ಅದನ್ನು ಈ ಥರ ಕರಗಿಸಿಟ್ಕೊಂಡು ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು 1 ಲೋಟ, ಅಂದರೆ ಯಾವ ಕಪ್ಪಲ್ಲಿ ನೀರು ಅರ್ಧ ಲೋಟ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಲೋಟದಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಹಾಲನ್ನು ಹಾಕಿದ ನಂತರ ಟೀಯನ್ನು ಈ ಥರ ಕುದಿಸ್ಕೊಂಡ್ರೆ ರೋಸ್ಟೆಡ್ ಟೀ ರೆಡಿಯಾಗುತ್ತೆ ಸ್ನೇಹಿತರೆ. ಈ ಟೀ ನಿಜವಾಗ್ಲೂ ಹೇಗಿತ್ತು ಅಂತ ಹೇಳೋದಾದರೆ, ಟೀ ಪೌಡರನ್ನು ಫ್ರೈ ಮಾಡಿರುವಂಥ ಟೀ ಇದಾಗಿರೋದ್ರಿಂದ ಟೀ ಕುಡಿದ ಮೇಲೆ ನನಗೆ ಕಹಿ ಅಂತ ಅನಿಸ್ತು. ಈ ಟೀ ಸ್ವಲ್ಪ ಕಹಿನೇ ಬರುತ್ತೆ ಅಂದ್ಕೊತೀನಿ. ಟೀ ಪೌಡರ್ ಸ್ವಲ್ಪ ಕಡಿಮೆ ಹಾಕಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಮತ್ತು ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.